ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರದು ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವೈಟ್ ಮೋಡ್ ಅಂತ ಇರುತ್ತೆ. ಅದು ಎದುರಿಗೋಸ್ಕರ ಇರುತ್ತೆ ಅಂತ. ಅದು ಏನಿದೆ, ಎದುರಿಗೋಸ್ಕರ ಯೂಸ್ ಮಾಡ್ತಾರೆ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತೋರಿಸ್ತೀನಿ ಕ್ವೈಟ್ ಮೋಡ್ ಎಲ್ಲಿದೆ ಅಂತ. ಸೊ ಇನ್ಸ್ಟಾಗ್ರಾಮ್ ನಿಮಗೆ ಮೊದಲು ಓಪನ್ ಮಾಡಬೇಕಾಗತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನೋಡಿ, ನಿಮ್ದು ಇಲ್ಲಿ ಒಂದು ಪ್ರೊಫೈಲ್ ಪಿಕ್ಚರ್ ಇದೆಯಲ್ಲ ನೋಡಿ, ಇಲ್ಲಿ ಒಂದು TS ಅಂತ ಇದೆ ರೈಟ್ ಸೈಡಿಗೆ ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಬರ್ತಾ ಇದೆ. ಸೊ ಇದ್ರ ರೈಟ್ ಸೈಡಿಗೆ ನೋಡಿ 3 ಲೈನ್ ಇದೆ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಕ್ವೈಟ್ ಮೋಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಆಲ್ರೆಡಿ ಆನ್ ಇದೆ, ಓಕೆನಾ? ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿರುತ್ತೆ ನಿಮ್ಮದು ಕ್ವೈಟ್ ಮೋಡು. ಇದು ಕ್ವಿಟ್ ಮೋಡ್ ಎದುರಿಗೋಸ್ಕರ ಯೂಸ್ ಆಗುತ್ತೆ ಅಂತಂದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ವಿಟ್ ಮೋಡ್ ಇವಾಗ ನೋಡಿ, ನಾನು ಫಸ್ಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಕ್ವಿಟ್ ಮೋಡ್ ಆನ್ ಆಗಿದೆ. ಇದು ನಾನು ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 7 ದಿನ ನಾನು ಇಡ್ಬೋದು. ಟೈಮಿಂಗ್ ನೋಡಿ, ಇವಾಗಂತೂ ಟೈಮಿಂಗ್ ಇದೆ 11 ಗಂಟೆಗೆ. ರಾತ್ರಿ 11 ಗಂಟೆಲಿಂದ ಬೆಳಗ್ಗೆ 7 ಗಂಟೆವರೆಗೂ. ಅಂದರೆ ರಾತ್ರಿ 11 ಗಂಟೆಲಿಂದ ಬೆಳಗ್ಗೆ 7 ಗಂಟೆವರೆಗೂ ಯಾರು ನಿಮಗೆ ಮೆಸೇಜ್ ಮಾಡ್ತಾರಲ್ಲ, ಅದು ಮೆಸೇಜ್ ನಿಮಗೆ ಬರೋಂಗಿಲ್ಲ. ಅದು ಮೆಸೇಜ್ ನಿಮ್ಮದು ಮ್ಯೂಟ್ ಆಗುತ್ತೆ. ಇದ್ರಿಗೋಸ್ಕರನೇ ಕ್ವಿಟ್ ಮೋಡ್ ಯೂಸ್ ಮಾಡ್ಬೋದು. ಇವಾಗ ಯಾರು ನಿಮಗೆ ಮೆಸೇಜ್ ಮಾಡ್ತಾರೆ 11 ಗಂಟೆ ಆದಮೇಲೆ, ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ, ಈ ವ್ಯಕ್ತಿ ಇವಾಗ ಕ್ವಿಟ್ ಮೋಡಲ್ಲಿ ಇದ್ದಾರೆ, ನಿಮ್ಮ ಮೆಸೇಜ್ ಇವಾಗ ಇವ್ರ ಕಡೆ ಹೋಗಂಗಿಲ್ಲ ಅಂತ. ಈ ಥರ ಮೆಸೇಜ್ ಅವ್ರಿಗೆ ಹೋಗುತ್ತೆ. ಸೊ ಇದರ ಕ್ವಿಟ್ ಮೋಡ್ದು ಯೂಸ್ ಇದ್ರಿಗೋಸ್ಕರನೇ ಇದೆ. ನಿಮ್ಮದು ನೋಟಿಫಿಕೇಶನ್ ನಿಮಗೆ ಬರೋಂಗಿಲ್ಲ, ನಿಮಗೆ ಮೆಸೇಜ್ ಬರೋಂಗಿಲ್ಲ. ಇಷ್ಟೇ ಯೂಸ್ ಇದೆ ಇರೋದು, ಮತ್ತು ಇದರದ್ದು ಏನೂ ಯೂಸ್ ಇಲ್ಲ. ಸೊ ನಿಮಗೆ ವಿಡಿಯೋ ಒಳ್ಳೇದು ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.